ಕಲಬುರಗಿ ಜಿಲ್ಲಾ ಸರ್ ಓಕೆ ಸರ್. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಯಿಂದ ಹನುಮೂಟ ಕ್ರಾಸ್ವರೆಗೆ ನಾವೊಂದು ಪ್ರೊಟೆಸ್ಟ್ ಮಾರ್ಚನ್ನು ಮಾಡಿದ್ದೀವಿ. ಮೊನ್ನೆ ನಮ್ಮ ಧೀಮಂತ ನಾಯಕರು AICC ಅಧ್ಯಕ್ಷರು ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಉತ್ತರಾಖಂಡದ ಹಲ್ವಾನಿಯಲ್ಲಿ ರಾಮಲೀಲಾ ಮೈದಾನದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ ಮೇಲೆ ಅಲ್ಲಿ ಕೆಲವು ಜನರು BJP ಹಾಗೂ RSS ಬೆಂಬಲಿತ ಜನರು ಹೋಗಿ ಅವ್ರು ಮಾತಾಡಿದ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದಾರೆ. ಇದು ಕ್ಲಿಯರ್ ಕಟ್ ಏನು ತೋರಿಸ್ತದೆ ಅಂದರೆ BJP ಅವರ ಮೆಂಟಾಲಿಟಿ ಅಂದರೆ ಮನುವಾದಿ ಏನು ಅವ್ರದ್ದು ಮೆಂಟಾಲಿಟಿ ಇದೆ, ಇದನ್ನು ಅವರು ಇನ್ನೊಂದು ಬಾರಿ ಪ್ರೂವ್ ಮಾಡಿದ್ದಾರೆ. ಇವತ್ತು 85 ವರ್ಷದ ವಯಸ್ಸಿನಲ್ಲಿ ನಮ್ಮ ನಾಯಕರು ಈ ಭಾಗದ ಈ ದೇಶದ ಯುವಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ಆಗಬೇಕಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ ನಾವು ಸಂವಿಧಾನ ಹೋರಾಡ್ತಾ ಇದ್ದಾರೆ. ಇವತ್ತು ಒಬ್ಬ 80 ಬಾರಿ ಗೆದ್ದಂಥ MLA ಈ ರಾಜ್ಯದ ಶ್ರೀಮಂತ ನಾಯಕರು ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಹಾಗೂ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಇವತ್ತು ಆರ್ಟಿಕಲ್ 370ಗಳ ರೂವಾರಿ ಇವತ್ತು ಪ್ರತಿಯೊಂದು ಮನೆಗೆ ಹೋಗಿ ನೋಡಿ. ಆರ್ಟಿಕಲ್ 370 ಎಷ್ಟು ಜನರಿಗೆ ಮೆಡಿಕಲ್ ಜಾಬ್ ನಾಯಕನ ವಿರುದ್ಧ ಇವತ್ತು ಮಾಡ್ತಾರೆ ಅಂದರೆ ನಾನು ಇವತ್ತು ಕೇಳಕ್ ಬಯಸ್ತೀನಿ, BJP ನಾಯಕರು ನಮ್ಮ ರಾಜ್ಯ BJP ಏನು ಮಾಡ್ತಾ ಇದ್ದಾರೆ? ಏನೇ ಒಂದು ವಿಷಯ ಆದರೆ ಕಲಬುರಗಿ ಬಂದು ರವಿಕುಮಾರ್ ಬಂದು ಪ್ರೊಟೆಸ್ಟ್ ಮಾಡ್ತಾರಲ್ಲ, ಇವತ್ತು ರಾಜ್ಯದ ಒಬ್ಬ ಧೀಮಂತ ನಾಯಕನಿಗೆ ಈ ರೀತಿ ಮಾಡಿದ್ದಾರೆ. ನಾವು ಅದೇ ಕೇಳಕ್ ಬಯಸ್ತೀವಿ. ದಿನಗಳಲ್ಲಿ ಇದು ಆ್ಯಕ್ಟ್ ಆಗಿಲ್ಲ, ಇದೊಂದು ಚಲೋ ಅವರು ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ನಾವು ಈ ದೇಶ ಅಂತ ಪ್ರೊಟೆಸ್ಟ್ ಮಾಡ್ತೀವಿ ಅಂತ